ಈ SIRನಿಂದ ನಿಜವಾಗಿಯೂ ತೊಂದರೆಗೊಳಗಾದಂಥ ಮತದಾರರ ಸಂಖ್ಯೆ ಎಷ್ಟು? ನಮ್ಮ ಸರ್ವೆಯ ಇಂಟ್ರೆಸ್ಟಿಂಗ್ ಅಂಕಿಅಂಶಗಳು ಏನು ಹೇಳ್ತವೆ? ತೊಂದರೆಗೊಳಗಾದಂಥ ಮತದಾರರ ಬಳಿ ಕ್ಷಮೆ ಕೇಳಿ ಅವರನ್ನು ವಾಪಸ್ ಪಟ್ಟಿಗೆ ಸೇರಿಸ್ತಕ್ಕಂಥ ಜವಾಬ್ದಾರಿ ಚುನಾವಣಾ ಆಯೋಗದೇ ಆಗಿರ್ತದೆ. ಹೇಗೆ ಸೇರಿಸ್ಬೋದು? ಲಾಜಿಕಲ್ ಡಿಸ್ಕ್ರಿಪೆನ್ಸಿಯಲ್ಲಿ ಕರ್ನಾಟಕದಲ್ಲಿ ಕಡಿಮೆ ಬಂದಿದೆ, ಆದರೆ ASDDO ಜಾಸ್ತಿ ಇದೆ. ಇದು ಯಾಕಾಯಿತು? ಈ 3 ವಿಚಾರಗಳನ್ನು ನಿಮ್ಮ ಮುಂದಿಡಲು ಬಯಸ್ತೇನೆ. ವಿಡಿಯೋ ಕೊನೆಯವರೆಗೂ ನೋಡಬೇಕಾಗಿ ಮನವಿ. ಸ್ನೇಹಿತರೆ, ಜಾಗೃತ ಕರ್ನಾಟಕದ ಸರ್ವೆ, ಸಾರ್ವಜನಿಕವಾಗಿ ಲಭ್ಯವಿರತಕ್ಕಂಥ ಅಂಕಿಅಂಶಗಳು ಮತ್ತು ತಳಮಟ್ಟದ ಕೆಲಸದ ಅನುಭವದ ಹಿನ್ನೆಲೆಯಲ್ಲಿ ಈ SIRನಿಂದ ನಿಜವಾಗಿಯೂ ಡಿಲೀಟ್ ಆದಂಥ ತೊಂದರೆ ಅನುಭವಿಸ್ತಾ ಇರತಕ್ಕಂಥ ಮತದಾರರ ಸಂಖ್ಯೆ ಎಷ್ಟು ಗೊತ್ತೇ? ಇಲ್ಲಿದೆ ನೋಡಿ ಅಂಕಿಅಂಶ. SIR ಆರಂಭ ಆದಾಗ ಜೂನ್ನಲ್ಲಿ ಕರ್ನಾಟಕದಲ್ಲಿ ಇದ್ದಂಥ ಮತದಾರರ ಸಂಖ್ಯೆ 5,54,00,000. ಆದರೆ ಕರ್ನಾಟಕದ ವಯಸ್ಕರು ಅಡಲ್ಟ್ ಪಾಪ್ಯುಲೇಷನ್ ಎಷ್ಟಪ್ಪ ಇದ್ದು ಅಂದರೆ 5,16,00,000 ಮಾತ್ರ. ಅಂದರೆ ಅಡಲ್ಟ್ ಪಾಪ್ಯುಲೇಷನ್ಗೆ ಹೋಲಿಸಿದ್ರೆ ಸುಮಾರು 107%, ಅಂದರೆ 7% ಜಾಸ್ತಿ, ಅಂದರೆ 38 ಲಕ್ಷ ಮತದಾರರು ಹೆಚ್ಚು ಇದ್ದರು. ಯಾಕೆ ಅಂದರೆ ಡೂಪ್ಲಿಕೇಟ್ ಇದ್ದರು, ಕೆಲವರು ಮೃತಪಟ್ಟಿದ್ರು ಕೂಡ ಪಟ್ಟಿಯಲ್ಲಿದ್ದರು. ಈಗ SIR ನಡೆದು ಆಗಸ್ಟ್ ತಿಂಗಳಲ್ಲಿ ಕರಡು ಮತದಾರರ ಪಟ್ಟಿ ಪ್ರಕಟ ಆಗ್ತಾ ಇದೆ. ಇದರಲ್ಲಿ 19.5%ನ ASDDO ಅಂತ ಮಾಡಿ 1,08,00,000 ಮತದಾರರನ್ನ ಡಿಲೀಟ್ ಮಾಡಿ ಈಗ ಇರ್ತಕ್ಕಂಥ ಮತದಾರರ ಸಂಖ್ಯೆ ಎಷ್ಟಪ್ಪ ಅಂದರೆ ಕೇವಲ 4,46,00,000 ಮಾತ್ರ. ಈಗ ಕರ್ನಾಟಕದ ಅಡಲ್ಟ್ ಪಾಪ್ಯುಲೇಷನ್ಗೆ ಹೋಲಿಸಿದ್ರೆ ಮತದಾರರ ಸಂಖ್ಯೆ 87.5%ಗೆ ಇಳಿದಿದೆ. ಅಂದರೆ 107% ಇತ್ತು, ಅಂದರೆ 7% ಜಾಸ್ತಿ ಆಗಿದೆ. ಅದನ್ನು ತೆಗಿರಿ ಅಂದರೆ ಚುನಾವಣಾ ಆಯೋಗ ಸುಮಾರು 20% ತೆಗೆದುಬಿಟ್ಟಿದ್ದಾರೆ. ಹಂಗಾಗಿ 12.5% ಹೆಚ್ಚುವರಿ ಜನರನ್ನು ಪಟ್ಟಿಯಿಂದ ಡಿಲೀಟ್ ಮಾಡಿಬಿಟ್ಟಿದ್ದಾರೆ. 100% ಅಡಲ್ಟ್ ಪಾಪ್ಯುಲೇಷನ್ ಇದ್ದರೆ 100% ಮತದಾರರು ಇರಬೇಕಲ್ವಾ? ಆ ರೀತಿಯಾಗಿ ಕರ್ನಾಟಕದಲ್ಲಿ 5,16,00,000 ಮತದಾರರು ಕರಡು ಮತದಾರರ ಪಟ್ಟಿಯಲ್ಲಿ ಇರಬೇಕಿತ್ತು. ಹೋಗ್ಲಿ, ಅದರಲ್ಲೊಂದು 20 ಲಕ್ಷ ಬೇರೆ ಬೇರೆ ರಾಜ್ಯಗಳಿಂದ ವಲಸೆ ಬಂದಿದ್ರು, ಈಗ ಆ ರಾಜ್ಯಗಳಲ್ಲೇ ವೋಟರ್ ID ಮಾಡಿಸ್ಕೊಂಡಿದ್ದಾರೆ ಅಂತ ತೆಗೆದ್ರೂ ಕೂಡ 4,96,00,000 ಮತದಾರರು ಕರಡು ಮತದಾರರ ಪಟ್ಟಿಯಲ್ಲಿ ಇರಬೇಕಿತ್ತು. ಆದರೆ ಇರೋರೆಷ್ಟು? ಕೇವಲ 4,46,00,000. ಅಂದರೆ ಸುಮಾರು 50 ಲಕ್ಷ ಅಂತರವಿದೆ. ಅದರಲ್ಲೂ ಕೂಡ ಅಡಲ್ಟ್ ಪಾಪ್ಯುಲೇಷನ್ ಅಂದರೆ 18 ವರ್ಷ ಆಗಿರ್ತಕ್ಕಂಥವ್ರು ಫಾರ್ಮ್ 6 ಕೊಟ್ಟು ಹೊಸದಾಗಿ ನೋಂದಾಯಿಸ್ಕೊಳ್ತಾರೆ. ಈಗ ಡ್ರಾಫ್ಟ್ ಪಟ್ಟಿ ಮುಗಿದ ನಂತರ ಅಂತಂದರೆ ಆಗಲೂ ಬರೋದೆಷ್ಟಕ್ಕೆ 4,66,00,000 ಮತದಾರರು ಇರ್ತಾರೆ. ಉಳಿದ 30 ಲಕ್ಷ ಅರ್ಹ ಮತದಾರರಿದ್ದರು. ಯಾಕೆ ಅವರು ಕರಡು ಪಟ್ಟಿಯಲ್ಲಿ ಬರದೆ ಡಿಲೀಟ್ ಆದರು? ಇದೇ ಇಂಟ್ರೆಸ್ಟಿಂಗ್ ಅಂಶ. ಇವರು ನಗರಗಳಲ್ಲಿ ವಾಸ ಮಾಡ್ತಾ ಇದ್ದಾರೆ, ಅದರಲ್ಲೂ ಬೆಂಗಳೂರಿನಂಥ ನಗರಗಳಲ್ಲಿ ಹೆಚ್ಚು ವಾಸ ಮಾಡ್ತಾ ಇದ್ದಾರೆ. ಸರಳವಾಗಿ ಹೇಳೋದಾದರೆ SIRನಿಂದ ASDDO ಪಟ್ಟಿಗೆ 1,08,00,000 ಜನರನ್ನ ಸೇರಿಸಿ, ಅಂದರೆ ಅವರನ್ನ ಮೂಲ ಪಟ್ಟಿಯಿಂದ ಡಿಲೀಟ್ ಮಾಡಿದ್ದಾರೆ. ಯಾಕೆ? ಅವರು ಮನೆಗೆ ಹೋದ್ವಿ, ಅವರು ಆಬ್ಸೆಂಟ್ ಇದ್ರು, ಸಿಕ್ಕಲಿಲ್ಲ. ಅವರು ಮನೆ ಬದಲಿಸಿದ್ದಾರೆ, ಶಿಫ್ಟೆಡು. ಕೆಲವರು ಡೂಪ್ಲಿಕೇಟು 2 ಕಡೆ ವೋಟ್ ಮಾಡಿಸ್ಕೊಂಡಿದ್ರು, ಒಂದು ಕಡೆ ಬಿಟ್ಟಿದ್ದಾರೆ, ಇನ್ನೊಬ್ಬರು ಡೆತ್ ಆಗಿದ್ದಾರೆ ಅಂತ ಡಿಲೀಟ್ ಮಾಡಲಾಗಿದೆ. ಇದರಲ್ಲಿ ಸುಮಾರು 75ರಿಂದ 78 ಲಕ್ಷ ಜೆನ್ಯೂನು ಕರೆಕ್ಟು ಬೇರೆ ರಾಜ್ಯಗಳಿಗೆ ಶಿಫ್ಟ್ ಆಗಿದ್ದಾರೆ. ಮಹಿಳೆಯರು ಮದುವೆಯಾಗಿ ಗಂಡನ ಮನೆಗೆ ಶಿಫ್ಟ್ ಆಗಿದ್ದಾರೆ, ಕೆಲವರು ಮೃತಪಟ್ಟಿದ್ದಾರೆ, ಕೆಲವರು ಡೂಪ್ಲಿಕೇಟ್ ಇದ್ದವರು ಹೋಗಿದ್ದಾರೆ ಅಂತಕ್ಕಂಥದ್ದು ಸತ್ಯ. ನಾವು ಒಪ್ಕೊಳ್ತೀವಿ. ಅವ್ರನ್ನ ಮಾತ್ರ ತೆಗಿಬೇಕಿತ್ತು ನೀವು. ಅವ್ರ ಜೊತೆಗೆ ಉಳಿದ 30 ಲಕ್ಷ ಅರ್ಹ ಮತದಾರರಿದ್ದಾರಲ್ಲ, ಅವರನ್ನು ಡಿಲೀಟ್ ಮಾಡಿಬಿಟ್ಟಿದ್ದೀರಿ. ಯಾಕೆ ಡಿಲೀಟ್ ಮಾಡಿದ್ರಿ? ಅವರು ಮನೆಗಳಲ್ಲಿ ನೀವು ಹೋದಾಗ ಸಿಕ್ಕಲಿಲ್ಲ, ಅವರು ಬಾಡಿಗೆ ಮನೆ ಬದಲಿಸಿದ್ದಾರೆ, ಹಂಗಾಗಿ ಅವರಿಗೆ ಫಾರ್ಮ್ ಕೊಟ್ಟಿಲ್ಲ. ಕೆಲವು BLOಗಳಿಗೆ ಸರಿಯಾಗಿ ಅವ್ರನ್ನ ಹುಡ್ಕೋದೇ ಗೊತ್ತಿಲ್ಲ, ಅವ್ರ ಮನೆಗಳಿಗೆ ಹೋಗಿಲ್ಲ. ಈ ಎಲ್ಲ ಕಾರಣಕ್ಕೆ ಅರ್ಹ 30 ಲಕ್ಷಕ್ಕೂ ಹೆಚ್ಚು ಜನ ಒಂದು ಡಿಲೀಟನ್ನು ಆಗಿದ್ದಾರೆ. ಯಾಕಪ್ಪ ಆಯ್ತಿದ್ದು ಅಂದರೆ ಎನ್ಯುಮರೇಷನ್ ಫೇಸ್ನಲ್ಲಿ BLOಗಳಿಗೆ ಚುನಾವಣಾ ಆಯೋಗ ಸರಿಯಾಗಿ ತರಬೇತಿ ಕೊಡಬೇಕಿತ್ತು. ಅವರು ಬಳಸ್ತಕ್ಕಂಥ ಆ್ಯಪ್ ಬಗ್ಗೆ ಪ್ರಾಕ್ಟಿಕಲ್ ಟ್ರೈನಿಂಗೇ ಕೊಟ್ಟಿಲ್ಲ. ಜೂನ್ 30ನೇ ತಾರೀಕು SIR ಆರಂಭ ಆಗಿದೆ, ಅವತ್ತೇ ಆ್ಯಪ್ನ ಎನೇಬಲ್ ಮಾಡಿದ್ದಾರೆ, ವಿಡಿಯೋ ನೋಡ್ಕೊಂಡು ಮಾಡಿ ಅಂತ ಹೇಳ್ಬಿಟ್ರು. ಬಹಳಷ್ಟು BLOಗಳಿಗೆ ಮೊಬೈಲ್ ಬಳಸೋದೇ ಗೊತ್ತಿಲ್ಲ, ಇನ್ನು ಆ್ಯಪ್ ಬಳಸೋದು ಭಾಳ ಕಷ್ಟ ಆಯಿತು. ಅದೇ ಸಂದರ್ಭದಲ್ಲಿ ಜುಲೈ 15ನೇ ತಾರೀಕು ಈ CEO ಅನ್ಬುಕುಮಾರ್ ಏನು ಮಾಡಿದ್ರು ಗೊತ್ತಾ? ನೀವು 100% ಎನ್ಯುಮರೇಷನ್ ಫಾರ್ಮ್ನ ವಿತರಣೆ ಮಾಡಿಲ್ಲ ಅಂತಂದರೆ ನಿಮ್ಮ ಮೇಲೆ FIR ಆಗ್ತೀವಿ ಅಂತ BLOಗಳಿಗೆ ಬೆದರಿಕೆ ಹಾಕಲಾಯಿತು. ಇದರಿಂದ ಭಯಪಟ್ಟಂಥ BLOಗಳು ಎಲ್ಲೋ ಮನೇಲಿ ಕೂತೋ ಎಲ್ಲೋ ರೋಡಲ್ಲೋ ಕೂಡ ಅವ್ರು ಸಿಕ್ಕಿಲ್ಲ ಅಂದರೆ ಅವ್ರನ್ನ ಶಿಫ್ಟೆಡ್ ಹಾಕು, ಅವ್ರನ್ನ ಆಬ್ಸೆಂಟ್ ಹಾಕು ಅಂತೇಳಿ ಒಟ್ಟು ದಾಖಲೆ ತೋರ್ಸೋಕ್ಕೋಸ್ಕರ ಸಿಕ್ತವ್ರನ್ನ ಅವರು ಶಿಫ್ಟೆಡು, ಡೆತ್ತು, ಆಬ್ಸೆಂಟು ಅಂತ ಮಾಡಿಬಿಟ್ರು. ಇನ್ನು ಆಗಸ್ಟ್ 8ನೇ ತಾರೀಕು ಎನ್ಯುಮರೇಷನ್ ಫೇಸ್ ಮುಗಿಲಿಕ್ಕಿತ್ತು.
ಆಗ್ಲೇ ಆಗಸ್ಟ್ 1ನೇ ತಾರೀಕೇನೆ ಯಾರೆಲ್ಲ ಎನ್ಯುಮರೇಷನ್ ಫಾರ್ಮ್ ಕೊಟ್ಟಿಲ್ಲ ಅವ್ರು ಮುಂದಕ್ಕೂ ಕೊಡೋದಿಲ್ಲ ಅಂತಂದ್ಬಿಟ್ಟು ಅವ್ರನ್ನ ಆಬ್ಸೆಂಟು, ಶಿಫ್ಟು, ಅದರ್ಸ್ ಅಂತ ಪಟ್ಟಿಗೆ ಸೇರಿಸ್ಬಿಟ್ರಿ. ಯಾವಾಗ ಜನರು ನೋಡಿ ನಾವು ಬದುಕಿದ್ದೀವಿ ಆದರೂ ಯಾಕೆ ಡೆತ್ ಅಂತ ಹಾಕಿದ್ದೀರಿ, ನಾವು ಸ್ವಂತ ಮನೇಲಿದ್ದೀವಿ ಆದರೂ ಆಬ್ಸೆಂಟು, ಶಿಫ್ಟ್ ಯಾಕೆ ಹಾಕಿದ್ದೀವಿ ಅಂತ ಗಲಾಟೆ ಮಾಡಿದ್ರು, ಚುನಾವಣಾ ಆಯೋಗಕ್ಕೆ ಬೈದರು. ಆಗ ಚುನಾವಣಾ ಆಯೋಗ ಏನು ಮಾಡ್ತು, ರೋಲ್ ಬ್ಯಾಕ್ ಅಂತಕ್ಕಂಥ ಒಂದು ಆಪ್ಷನ್ ತತ್ತು. ಅಂದರೆ ASDDO ಪಟ್ಟಿಲಿದ್ರು ಕೂಡ BLOಗೆ ಫೋನ್ ಮಾಡಿ ನೀವು ಹೇಳಿದ್ರೆ ಅವರು ವಾಪಸ್ ತೆಗೆದು ಕರಡು ಪಟ್ಟಿಗೆ ಸೇರಿಸ್ತಾರೆ ಅಂತ. ಅದಲ್ಲದೆ ಆಗಸ್ಟ್ 7ನೇ ತಾರೀಕು ಇನ್ನೊಂದು ದಿನ ಮುಗಿತಿರ್ಬೇಕಾದ್ರೆ ಮತ್ತೆ 10 ದಿನಗಳ ಕಾಲ ಈ ಅವಧಿಯನ್ನು ವಿಸ್ತರಣೆ ಮಾಡಲಾಯಿತು. ಈ ಅವಧಿಯಲ್ಲಿ ಒಂದು 15 ದಿನದಲ್ಲಿ 3.5 ಲಕ್ಷ ಮತದಾರರನ್ನ ASDDO ಪಟ್ಟಿಯಿಂದ ತೆಗೆದು ಕರಡು ಮತದಾರರ ಪಟ್ಟಿಗೆ ಸೇರಿಸಲಾಯಿತು. ಆದರೂ ಕೂಡ ಇನ್ನೂ 30 ಲಕ್ಷಕ್ಕೂ ಹೆಚ್ಚು ಅರ್ಹ ಮತದಾರರು ಈಗಲೂ ASDDO ಪಟ್ಟಿಯಲ್ಲೇ ಇದ್ದಾರೆ. ಬಹಳ ಜನರಿಗೆ ನಾವು ಆ ಪಟ್ಟಿಲಿದ್ದೀವಿ, ಇದು ಡೇಂಜರ್ ಅಂತಲೇ ಗೊತ್ತಿಲ್ಲ. ಹಾಗಾಗಿ ಈಗ ಚುನಾವಣಾ ಆಯೋಗ ಮಾಡಬೇಕಿರೋದು ಏನು ಗೊತ್ತಾ, BLOಗಳು ಎನ್ಯುಮರೇಷನ್ ಫೇಸಲ್ಲಿ ಮನೆಗೆ ಹೋದರು. ಈ ಮನೆಯಲ್ಲಿ ಬಾಡಿಗೆದಾರರು ಕೇಳಿದ್ರು ನಿಮ್ಮದು ಬಂದಿದೆ ಅಂತ. ಇಲ್ಲ, ಅವರು ಮನೆ ಖಾಲಿ ಮಾಡಿದ್ದಾರೆ ಅಂದಾಗ ನೀವು ಶಿಫ್ಟೆಡ್ ಅಂತ ಬರ್ಬಿಟ್ರಲ್ವಾ, ಈಗ ಮನೇಲಿ ಯಾರೋ ಬೇರೆಯವರು ಇದ್ರಲ್ವಾ ಅವ್ರನ್ನ ಕೇಳಬೇಕಿತ್ತು, ನಿಮ್ಮದು ಎನ್ಯುಮರೇಷನ್ ಫಾರ್ಮ್ ಕೊಟ್ಟಿದ್ದೀರಾ, ಯಾವ ಬೂತಲ್ಲಿ ಕೊಟ್ಟಿದ್ದೀರಿ, ಇಲ್ಲಿ ಫಾರ್ಮ್ 6 ಹಾಕಿದ್ದೀರಾ, ಏನೂ ಕೇಳಲಿಲ್ಲ, ನನ್ನ ಕೆಲಸ ಮುಗೀತು ಅಂತ ವಾಪಸ್ ಬಂದ್ಬಿಟ್ರಿ ಅಲ್ವಾ. ಹಾಗಾಗಿ ಈಗ ಮತ್ತೆ ನೀವು ಎಲ್ಲ ಮನೆಗಳಿಗೆ ಹೋಗಬೇಕು. ಮನೆಗಳಿಗೆ ಹೋಗಿ ನಿಮ್ಮ ಹೆಸರು ಕರಡು ಮತದಾರರ ಪಟ್ಟಿಯಲ್ಲಿ ಬಂದಿದೆಯಾ ಅಂತ ಅವ್ರನ್ನ ಚೆಕ್ ಮಾಡಬೇಕು. BLOಗಳು ಹೋಗಬೇಕು ಅಥವಾ ಬೇರೆ ಅಧಿಕಾರಿಗಳು ಹೋಗಬೇಕು. ಕರಡು ಮತದಾರರ ಪಟ್ಟಿ ಇಲ್ಲ ಅಂದರೆ ದಯವಿಟ್ಟು ಫಾರ್ಮ್ 6 ಹಾಕಿ, ಈ ದಾಖಲೆಗಳನ್ನ ಕೊಡಿ, ಈ ದಾಖಲೆಗಳನ್ನ ಇಲ್ಲಿ ಮಾಡಿಸ್ಕೊಳ್ಳಿ ಅಂತ ಅವರಿಗೆ ಸಮಯಾವಕಾಶವನ್ನು ಕೊಡಬೇಕು. ಈ ರೀತಿಯಾಗಿ ಆ ಮತದಾರರು ವಾಪಸ್ಸು ಅಂತಿಮ ಮತದಾರರ ಪಟ್ಟಿಗೆ ಬರುವಂತೆ ಮಾಡುವ ಜವಾಬ್ದಾರಿ ಚುನಾವಣಾ ಆಯೋಗ ಮತ್ತು ಅದರ ಅಧಿಕಾರಿಗಳದ್ದು. ಯಾಕೆಂದರೆ ಡಿಲೀಟ್ ಮಾಡುವಾಗ ನೀವು ಹುಮ್ಮಸ್ ತೋರಿಸಿದ್ರಲ್ವಾ, ಅದರ 2 ಪಟ್ಟು ಹುಮ್ಮಸ್ಸನ್ನು ಈಗ ಸೇರಿಸುವಾಗಲೂ ಕೂಡ ನೀವು ತೋರಿಸಲೇಬೇಕು ಅಂತ ನಾವು ಒತ್ತಾಯಿಸ್ತೀವಿ. ಎರಡನೇ ವಿಚಾರ, ಈ ಲಾಜಿಕಲ್ ಡಿಸ್ಕ್ರಬೆನ್ಸಿ ಹೆಸರಿನಲ್ಲಿ 44 ಲಕ್ಷ ಮಂದಿಗೆ ಈಗ ದಾಖಲೆ ಕೊಡಬೇಕಾದಂಥ ಒಂದು ಸಂಕಷ್ಟ ಈಡೇರಿದೆ. ಅದರಲ್ಲಿ 24 ಲಕ್ಷ ಜನರು ಅವರ ಒಂದು 2002ರ ವಿವರಗಳು ಡೇಟಾ ಸಿಗ್ತಾ ಇಲ್ಲ. ಇನ್ನು 20 ಲಕ್ಷಕ್ಕೂ ಹೆಚ್ಚು ಜನರ ಎನ್ಯುಮರೇಷನ್ ಫಾರ್ಮ್ ಕೊಟ್ಟಿದ್ದಾರೆ, ಆದರೆ ಅವರ ಹೆಸರಲ್ಲಿ ಸ್ಪೆಲ್ಲಿಂಗ್ ಮಿಸ್ಟೇಕ್ ಇದೆ, ಅವ್ರಿಗೂ ಅವ್ರ ತಂದೆಗೂ ಅವ್ರ ತಾಯಿಗೂ ವಯಸ್ಸಿನ ಅಂತರ ಇದೆ, ಈ ರೀತಿಯ ಕ್ಷುಲ್ಲಕ ಕಾರಣ, ಕೆಲವರು 6 ಜನಕ್ಕಿಂತ ಹೆಚ್ಚು ಮಕ್ಕಳಿದ್ದಾರೆ ಅಂತೇಳಿ ಈ ರೀತಿಯ ಕ್ಷುಲ್ಲಕ ಕಾರಣಗಳಿಗೆ ಅವರ ಪೌರತ್ವದ ದಾಖಲೆಗಳನ್ನ ಕೇಳ್ತಾ ಇದ್ದೀರಿ. ಒಟ್ಟಾರೆಯಾಗಿ 44 ಲಕ್ಷ ಮತದಾರರು ಕರಡು ಪಟ್ಟಿಯಲ್ಲಿ ಇದ್ರೂ ಸಹ ಅವರು ಚುನಾವಣಾ ಆಯೋಗ ಹೇಳ್ತಕ್ಕಂಥ 11 ದಾಖಲೆಗಳಲ್ಲಿ 1 ದಾಖಲೆಗಳನ್ನ ಕೊಟ್ಟು ನಾವು ಭಾರತೀಯರು ಅಂತ ಪ್ರೂವ್ ಮಾಡ್ಕೊಳ್ಬೇಕಾದಂಥ ಅನಿವಾರ್ಯತೆ ಬಂದಿದೆ. ಇದರಲ್ಲಿ ಮತದಾರರ ತಪ್ಪು ಏನೂ ಇಲ್ಲ, ಬದಲಿಗೆ ಚುನಾವಣಾ ಆಯೋಗದ್ದೇ ಒಣಗೇಡಿತನವೇ ಇಲ್ಲಿ ಎದ್ದು ಕಾಣ್ತಾ ಇದೆ. ಯಾವುದೋ ಒಂದು ಕಾರಣದಿಂದ ತಮಗೆ 2000 ಡೇಟಾ ತೆಗಿಲಿಕ್ಕಾಗಿಲ್ಲ ಅಂದ್ರೆ ದಯವಿಟ್ಟು ತಾವು ಸೈನ್ ಮಾಡಿ ಫಾರ್ಮ್ ಅನ್ನ ಕೊಡಿ. ಪ್ಲೀಸ್ ಹ್ಯಾವ್ ಯುವರ್ ಫೋಟೋ ಅಟ್ಯಾಚ್ ಅಂಡ್ ಸೈನ್ ದಿ ಫಾರ್ಮ್ ಅಂಡ್ ಗಿವ್ ಇಟ್ ಬ್ಯಾಕ್. ಯುವರ್ ನೇಮ್ ವಿಲ್ ಬಿ ದೇರ್ ಇನ್ ದಿ ಡ್ರಾಫ್ಟ್ ರೋಲ್. ಅನ್ಬು ಕುಮಾರ್ ಅವರು ನೀವು ನೋಡಿರ್ಬೋದು, ಎಲ್ಲ ವಿಡಿಯೋಗಳಲ್ಲಿ ಹೇಳ್ತಿದ್ರು ನೋಡಿ 2002 ಡೇಟಾ ಸಿಗದೇ ಇದ್ರೂ ಪರವಾಗಿಲ್ಲ, ನೀವು ಸಹಿ ಮಾಡಿ ವಾಪಸ್ ಎನ್ಯುಮರೇಷನ್ ಫಾರ್ಮ್ನ ಕೊಟ್ಟರೆ ಸಾಕು, ನೀವು ಡ್ರಾಫ್ಟ್ ಲಿಸ್ಟಲ್ಲಿ ಬರ್ತೀರಿ ಅಂತ ಭಾಷಣ ಬಿಗಿದಿದ್ದು 24 ಲಕ್ಷ ಜನ ನಿಮ್ಮ ಮಾತು ಕೇಳ್ಕೊಂಡು ಹಂಗೆ ಸಹಿ ಮಾಡಿ ಕೊಟ್ಬಿಟ್ಟಿದ್ದಾರೆ ಸ್ವಾಮಿ. ಅವರ ಈಗ ಡೇಟಾವನ್ನು ಸಿಕ್ಕಿಲ್ಲ, ಅವ್ರಿಗೆ ದಾಖಲೆಗಳನ್ನ ನೀವು ಮಾಡಿಸ್ಕೊಡ್ತೀರಾ? ಎರಡನೇದು, ಯಲಹಂಕ, ವರ್ತೂರು, ಉತ್ರಳ್ಳಿ ರೀತಿಯ ಹಲವಾರು ವಿಧಾನಸಭಾ ಕ್ಷೇತ್ರಗಳ 2002ರ ವೋಟರ್ ಲಿಸ್ಟನ್ನು ನಿಮ್ಮ ಚುನಾವಣಾ ಆಯೋಗವೇ ಅಪ್ಲೋಡ್ ಮಾಡಿರಲಿಲ್ಲ. ನೀವೇ ಅಪ್ಲೋಡ್ ಮಾಡದೇ ಇದ್ದರೆ ಜನರು ಆ ಮಾಹಿತಿಯನ್ನು ಹುಡುಕಿ ತುಂಬಕ್ಕೆ ಹೆಂಗೆ ಸಾಧ್ಯ? ಈ ಕುರಿತು ನಾವು ಚುನಾವಣಾ ಆಯೋಗಕ್ಕೆ 16 ಮನವಿ ಪತ್ರಗಳನ್ನ ಕೊಟ್ವಿ. ಅದು ಪ್ರಯೋಜನವಾಗದೇ ಇದ್ದಾಗ ಏನು ಜುಲೈ 18ನೇ ತಾರೀಕು ಚುನಾವಣಾ ಆಯೋಗಕ್ಕೆ ಮುತ್ತಿಗೆ ಹಾಕಿ ಪ್ರತಿಭಟನೆ ಮಾಡಿದಾಗ ಪೊಲೀಸರು ನಮ್ಮನ್ನು ವಶಕ್ಕೆ ಪಡೆದ್ರು. ಅದಾದ ಮರುದಿನ ಒಂದೇ ದಿನಕ್ಕೆ ನೀವು 64 ಬೂತ್ಗಳ 2002ರ ಮಾಹಿತಿಯನ್ನು ವೆಬ್ಸೈಟ್ನಲ್ಲಿ ಅಪ್ಲೋಡ್ ಮಾಡಿದ್ರಿ. ಅಷ್ಟು ದಿನ ಅಪ್ಲೋಡ್ ಮಾಡ್ದೇ ಯಾಕೆ ಇಟ್ಕೊಂಡಿದ್ರಿ? 20 ದಿನ SIR ಆರಂಭ ಆಗಿ 20 ದಿನಗಳ ನಂತರ ಅಪ್ಲೋಡ್ ಮಾಡಿದಿರಿ. ಅಷ್ಟರ ಒಳಗಡೆ ಎಷ್ಟೋ ಜನ ತಮ್ಮ ಎನ್ಯುಮರೇಷನ್ ಫಾರ್ಮನ್ನು ಮ್ಯಾಪಿಂಗ್ ಕಾಲಮಲ್ಲಿ ತುಂಬದೆ ಕೊಟ್ಬಿಟ್ಟಿರ್ಬೋದಲ್ವ ನಿಮ್ಮದೇ ಮಾತು ಕೇಳ್ಕೊಂಡು. ಅದ್ರ ಮಾರನೆಗೆ ಮತ್ತೆ 13 ಬೂತ್ಗಳ ಮಾಹಿತಿಯನ್ನು ಅಪ್ಲೋಡ್ ಮಾಡಿದ್ರಲ್ಲ, ಅಷ್ಟರಲ್ಲಿ ಎಷ್ಟೊಂದು ಜನ ಖಾಲಿ ಎನ್ಯುಮರೇಷನ್ ಫಾರ್ಮ್ ಕೊಟ್ಬಿಟ್ರಲ್ವಾ. ಈಗ ಅವರದಲ್ಲದ ತಪ್ಪಿಗೆ ಅವರು ಯಾಕೆ ದಾಖಲೆ ಕೊಡಬೇಕು? ಇದಕ್ಕೆ ಅನ್ಬು ಕುಮಾರ್ ಅವರು ಉತ್ತರಿಸಬೇಕು. ಇದುವರೆಗೂ ಕೂಡ ಹಲವು ಬೂತ್ಗಳ 2002ರ ಮಾಹಿತಿಯನ್ನು ನೀವು ಅಪ್ಲೋಡೇ ಮಾಡಿಲ್ಲ.
ಉದಾಹರಣೆಗೆ ನೋಡಿ, ಯಲಹಂಕ ಕ್ಷೇತ್ರದ ಹೆಬ್ಬಾಳ ಬಳಿ ಇರ್ತಕ್ಕಂಥ ಚೋಳ್ನಾಯಕನಹಳ್ಳಿ ಬೂತ್ನ 2002 ಪಟ್ಟಿ ಸಿಗ್ತಾನೆ ಇಲ್ಲ. ಇದಕ್ಕೆ ನಾವು BLOಗೆ RIಗೆ ಫೋನ್ ಮಾಡಿ ಕೇಳಿದ್ರೆ ಹೌದು ಸರ್ ನಮ್ಮದೇ ತಪ್ಪು ಅದು ಅಂತಂತಾರೆ. ಹಾಗಿದ್ರೆ ನಿಮ್ಮ ತಪ್ಪಿಗೆ ನಾನು ಯಾಕೆ ದಾಖಲೆ ಕೊಡಬೇಕಲ್ವ? ಈಗ ನೀವೇ ದಾಖಲೆಗಳನ್ನ ಮಾಡಿ ಏನೋ ಮಾಡ್ಕೊಂಡು ನಮ್ಮನ್ನ ಸೇರಿಸ್ಬೇಕಲ್ವಾ? ಆ ರೀತಿಯಾಗಿ ಮ್ಯಾಪಿಂಗ್ ಆಗಿಲ್ಲ ಅಂತೇಳಿ 24 ಲಕ್ಷ ಜನರು ದಾಖಲೆ ಕೇಳ್ತಕ್ಕಂಥದ್ದು ತಪ್ಪು. ಬದಲಿಗೆ ಚುನಾವಣಾ ಆಯೋಗ ಅವರನ್ನ ಅಂತಿಮ ಮತದಾರರ ಪಟ್ಟಿಯಲ್ಲಿ ಇರಿಸ್ಕೋಬೇಕು ಅಂತ ನಾವು ಒತ್ತಾಯಿಸ್ತೀವಿ. ಇನ್ನು ಯಾವ ರೀತಿ ಲಾಜಿಕಲ್ ಡಿಸ್ಕ್ರಿಪೆನ್ಸಿ ಬಂದಿದೆಯಲ್ಲ ಅದನ್ನು ಕರ್ನಾಟಕದಲ್ಲಿ ತೆಗೆದುಹಾಕಬೇಕು. ಇಲ್ಲಿ ಸ್ಪೆಲ್ಲಿಂಗ್ ಮಿಸ್ಟೇಕ್ ಅಂತಕ್ಕಂಥದ್ದು ಕಾಮನ್ನು ನಮ್ಮ ಕರ್ನಾಟಕದಲ್ಲಿ. 2007ರಲ್ಲಿ ಹೆಸರನ್ನ ಬರೆದಿರ್ತಕ್ಕಂಥದ್ದು ನಿಮ್ಮದೇ ಚುನಾವಣಾ ಅಧಿಕಾರಿಗಳು, ಅವ್ರು ತಪ್ಪಾಗಿ ಬರೆದಿದ್ರೆ ನಮ್ಗೆ ಯಾಕೆ ಶಿಕ್ಷೆ ಕೊಡ್ತಾ ಇದ್ದೀರಿ ಅಲ್ವಾ? ನೀವು ಹೇಳ್ತಕ್ಕಂಥ ದಾಖಲೆಗಳನ್ನ ನಾವು ತರೋಕ್ಕಾಗಲ್ಲ. ದಾಖಲೆ ಕೊಟ್ಬಿಡೋಣ ಅಂತಂದರೆ ಆಧಾರ್ ಕಾರ್ಡ್ ತಗೊಳ್ಳಲ್ಲ, ರೇಷನ್ ಕಾರ್ಡ್ ತಗೊಳ್ಳಲ್ಲ, ಪಾನ್ ಕಾರ್ಡ್ ತಗೊಳ್ಳಲ್ಲ, ವೋಟರ್ ID DL ಕೂಡ ಆಗೋದಿಲ್ಲ. ನೀವು ಕೇಳ್ತಕ್ಕಂಥ ಬರ್ತ್ ಸರ್ಟಿಫಿಕೇಟು, ಪಾಸ್ಪೋರ್ಟು, ಮಾಸ್ ಕಾರ್ಡು, ಈ ಪರ್ಮನೆಂಟ್ ರೆಸಿಡೆಂಟ್ ಸರ್ಟಿಫಿಕೇಟು ಮತ್ತು ಕ್ಯಾಸ್ಟ್ ಸರ್ಟಿಫಿಕೇಟು ಬಹಳ ಜನರ ಬಳಿ ಇಲ್ಲ. ಹಾಗಾಗಿ ಈ ಲಾಜಿಕಲ್ ಡಿಸ್ಕ್ರಿಪೆನ್ಸಿಯನ್ನು ನೀವು ಕರ್ನಾಟಕದಲ್ಲಿ ಕೈ ಬಿಟ್ಟು ಅವ್ರನ್ನ ಅಂತಿಮ ಮತದಾರರ ಪಟ್ಟಿಗೆ ಸೇರಿಸಬೇಕು, 44 ಲಕ್ಷ ಜನರನ್ನ. ಇನ್ನೊಂದು ಕಡೆ ಏನು 30 ಲಕ್ಷ ಅರ್ಹ ಮತದಾರರನ್ನ ನೀವೇ ಕೈ ಬಿಟ್ಬಿಟ್ಟಿದ್ದೀರಿ, ASDDO ಸೇರಿಸ್ಬಿಟ್ಟಿದ್ದೀರಲ್ಲ, ಅವರ ಬಳಿ ಈ ಚುನಾವಣಾ ಆಯೋಗ ಮತ್ತು BJP ಹೋಗಿ ಕ್ಷಮೆ ಕೇಳಬೇಕು. ನೀವು ಕೈ ಮುಗಿದು ಕ್ಷಮೆ ಕೇಳಿ. ನಮ್ಮ ತಪ್ಪಿಂದ ನಿಮ್ಮ ಹೆಸರುಗಳು ಬಿಟ್ಟು ಹೋಗಿವೆ, ಹಾಗಾಗಿ ನಿಮಗೆ ತೊಂದರೆ ಕೊಡ್ದೇ ನಿಮ್ಮ ಹೆಸರನ್ನು ನಾವು ವಾಪಸ್ ಸೇರಿಸ್ತೀವಿ ಅಂತ ನೀವು ಅವರ ಬಳಿ ಕ್ಷಮೆ ಕೇಳಬೇಕು. ಅವರ ಹೆಸರನ್ನು ಅಂತಿಮ ಮತದಾರರ ಪಟ್ಟಿಗೆ ಸೇರಿಸಲಿಕ್ಕೆ ಅವ್ರಿಗೆ ಯಾವುದೇ ತೊಂದರೆ ಆಗದ ರೀತಿಯಲ್ಲಿ ಸಮಯ ಕೊಟ್ಟು ನೆರವು ನೀಡಿ ಗೊಂದಲಗಳನ್ನ ನಿವಾರಿಸಿ ಒಬ್ಬ ಅರ್ಹ ಮತದಾರರ ಓಟಿನ ಹಕ್ಕು ಹೋಗದಂತೆ ಕೆಲಸ ಮಾಡಬೇಕಾದ್ದು ಚುನಾವಣಾ ಆಯೋಗದ ಕರ್ತವ್ಯ. ಈ ಕೆಲಸವನ್ನು ನೀವು ಮಾಡಿ ಅಂತ ನಾವು ಒತ್ತಾಯಿಸ್ತೀವಿ. ಇಲ್ಲ ಅಂದರೆ ನೀವು ಹೇಳ್ತಿರಲ್ಲ ಒಬ್ಬ ಅರ್ಹ ಮತದಾರರ ಹೆಸರು ಬಿಟ್ಟು ಹೋಗಕ್ಕೆ ಬಿಡಲ್ಲ ಅಂತ ಏನು ಬೋಲ್ಡ್ ಹಾಕತ್ತಿರಲ್ಲ ನಿಮ್ಮ ಚುನಾವಣಾ ಆಯೋಗದಲ್ಲಿ, ಅದೆಲ್ಲವೂ ಹಾಸ್ಯಾಸ್ಪದ ಆಗ್ತದೆ ಮತ್ತು ಈ ಜನ ನಿಮ್ಮ ವಿರುದ್ಧ ತಿರುಗಿ ಬೀಳ್ತಾರೆ. ಮೂರನೇದು ಮತ್ತು ಕಡೆಯದಾಗಿ, ಕರ್ನಾಟಕದಲ್ಲಿ ASDDO ಪಟ್ಟಿಯಿಂದ ಅರ್ಹ 30 ಲಕ್ಷ ಡಿಲೀಟ್ ಆಗಿದ್ದಾರೆ. ಇದಕ್ಕೆ ಕಡಿಮೆ ಆಗಲಿಕ್ಕೆ ಏನಪ್ಪ ಕಾರಣ? ಮತ್ತು ಲಾಜಿಕಲ್ ಡಿಸ್ಕ್ರಿಪೆನ್ಸಿಲೂ ಕೂಡ ಕಡಿಮೆ ಆಗಿದ್ದಾರೆ. 44 ಲಕ್ಷ ಏನಿದೆ ಇದು ಬೇರೆ ರಾಜ್ಯಗಳಿಗೆ ಹೋಲಿಸಿದ್ರೆ ಕಡಿಮೆ. ತಮಿಳುನಾಡಲ್ಲಿ 1,11,00,000, ಮಧ್ಯಪ್ರದೇಶದಲ್ಲಿ 1 ಕೋಟಿ, ಈ ರೀತಿಯಾಗಿ ಈ ಲಾಜಿಕಲ್ ಡಿಸ್ಕ್ರಿಪೆನ್ಸಿ ಬಂದಿತ್ತು. ಅದು ಕರ್ನಾಟಕದಲ್ಲಿ ಕಡಿಮೆ ಆಗಿದೆ. ಇದಕ್ಕೆ ನೆರವಾದವ್ರು ಯಾರಪ್ಪ ಅಂದರೆ ಪ್ರತಿ ಮನೆಗೂ PRC ಸರ್ಟಿಫಿಕೇಟನ್ನು ಕೊಟ್ಟಂಥ, ಕ್ಯಾಸ್ಟ್ ಸರ್ಟಿಫಿಕೇಟನ್ನು ಕೊಟ್ಟಂಥ, ರಾಜ್ಯದ 59,000 ಬೂತ್ಗಳಿಗೂ BLAಗಳನ್ನ ನೇಮಕ ಮಾಡಿದಂಥ, ಅವರಿಗೆ 2 ಬಾರಿ ತರಬೇತಿ ನೀಡಿದಂಥ, ಲಾಜಿಕಲ್ ಡಿಸ್ಕ್ರಿಪೆನ್ಸಿಯನ್ನು ಕಡಿಮೆ ಮಾಡಿದಂಥ ಕಾಂಗ್ರೆಸ್ ಪಕ್ಷಕ್ಕೆ, SIR ವಿರುದ್ಧ ಹಿಂದಿನಿಂದಲೂ ಸದಾ ಜನಜಾಗೃತಿ ಮೂಡಿಸ್ತಿರ್ತಕ್ಕಂಥ ಕರ್ನಾಟಕದ ಜನಪರ ಸಂಘಟನೆಗಳಿಗೆ ಅಭಿನಂದನೆಗಳನ್ನ ಸಲ್ಲಿಸಲಿಕ್ಕೆ ಬಯಸ್ತೀನಿ. ಆದರೆ ನಿಮ್ಮ ಕೆಲಸ ಮುಗ್ದಿಲ್ಲ, ಈಗಲೂ ನಿಮ್ಮ ಕೆಲಸ ಹೆಚ್ಚಿದೆ. ಏನು 74 ಲಕ್ಷಕ್ಕೂ ಹೆಚ್ಚು ಮತದಾರರು, 30 ಲಕ್ಷ ASDDO ಇಂದ ಬಿಟ್ಟೋಗಿರೋರು, 44 ಲಕ್ಷ ಲಾಜಿಕಲ್ ಡಿಸ್ಕ್ರಿಪೆನ್ಸಿಲಿ ಇರ್ತಕ್ಕಂಥವ್ರು ವಾಪಸ್ ಅಂತಿಮ ಮತದಾರರ ಪಟ್ಟಿಯವರೆಗೆ ಬರೋವರೆಗೂ ಕೂಡ ನಾವೆಲ್ಲರೂ ಸೇರಿ ಕೆಲಸ ಮಾಡಬೇಕಿದೆ. ಇನ್ನು ಜಾಗೃತ ಕರ್ನಾಟಕವಾದಂಥ ನಾವು 180ಕ್ಕೂ ಹೆಚ್ಚು ವಿಧಾನಸಭಾ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಪಕ್ಷದ BLAಗಳಿಗೆ ತರಬೇತಿಯನ್ನು ಕೊಟ್ವಿ. ಲಾಜಿಕಲ್ ಡಿಸ್ಕ್ರಿಪೆನ್ಸಿ ಬಗ್ಗೆ ಅವರಿಗೆ ಅರ್ಥ ಮಾಡಿಸಿದ್ವಿ. PRC ಸರ್ಟಿಫಿಕೇಟ್ ಕೊಡಿ, ಕ್ಯಾಸ್ಟ್ ಸರ್ಟಿಫಿಕೇಟ್ ಕೊಡಿ ಅಂತ ಸರ್ಕಾರದ ಮೇಲೆ ಒತ್ತಡವನ್ನು ತಂದ್ವಿ. ಮತದಾರರ ಮಾರ್ಗದರ್ಶಿಗಳನ್ನ ಮಾಡಿದ್ವಿ. 10 ವಿಡಿಯೋಗಳ ಮೂಲಕ ಜಾಗೃತಿಯನ್ನು ಮಾಡಿದ್ವಿ. ಎನ್ಯುಮರೇಷನ್ ಫಾರ್ಮ್ ಹುಡುಕೋದು ಹೇಗೆ, 2002 ಪಟ್ಟಿ ಹುಡುಕೋದು ಹೇಗೆ, ಅದನ್ನು ತುಂಬೋದು ಹೇಗೆ ಅಂತಕ್ಕಂಥ ಹಲವಾರು ವಿಡಿಯೋಗಳನ್ನ ಮಾಡಿದ್ವಿ. ಅಷ್ಟು ಮಾತ್ರ ಅಲ್ಲದೆ ಚುನಾವಣಾ ಆಯೋಗಕ್ಕೆ ಪ್ರತಿನಿತ್ಯ ಹೋಗಿ ಅವರ ತಪ್ಪುಗಳನ್ನ ಅವ್ರಿಗೆ ಮನವರಿಕೆ ಮಾಡಿಕೊಟ್ವಿ. ಅದನ್ನು ತಿದ್ಕೊಳ್ಳದೇ ಇದ್ದಾಗ ನಾವು ಪ್ರತಿಭಟನೆಯನ್ನು ಮಾಡಿದ್ವಿ. ASDDO ಪಟ್ಟಿಯಲ್ಲಿ ಹೆಸರಿದೆಯಾ ಇಲ್ವಾ ಅಂತ ಹುಡ್ಕೊಳ್ಳಿಕ್ಕೆ ಒಂದು ಸುಲಭವಾದಂಥ ಸಾಫ್ಟ್ವೇರನ್ನು ರಚನೆ ಮಾಡಿದ್ವಿ. ಈಗ ಆಗಸ್ಟ್ 24ಕ್ಕೆ ಕರಡು ಮತದಾರರ ಪಟ್ಟಿ ಬಿಡುಗಡೆ ಆಗ್ತಾ ಇದೆ. ಈಗಲೂ ಕೂಡ ನಾವೊಂದು ನಿಮ್ಮ ಪಟ್ಟಿ ಅಂದರೆ ಕರಡು ಮತದಾರರ ಪಟ್ಟಿಯಲ್ಲಿ ನಿಮ್ಮ ಹೆಸರಿದ್ದು ನೀವು ಸೇಫಾ ಅಥವಾ ಪಟ್ಟಿಯಲ್ಲಿ ಹೆಸರಿಲ್ಲದೆ ನೀವು ಡೇಂಜರಾ ಅಂತಕ್ಕಂಥದ್ದನ್ನ ತಿಳಿಸ್ಕೊಡ್ಲಿಕ್ಕೆ ಮತ್ತೊಂದು ಸಾಫ್ಟ್ವೇರನ್ನು ನಾವು ರಚನೆ ಮಾಡ್ತಾ ಇದ್ದೀವಿ. ಪಟ್ಟಿಯಲ್ಲಿ ನಿಮ್ಮ ಹೆಸರಿಲ್ಲ ಅಂದರೆ ಅಂಥವರಿಗೆ ದಾಖಲೆ ಹೊಂದಿಸಲು ಅಥವಾ ಹೊಸದಾಗಿ ಫಾರ್ಮ್ 6 ಹಾಕಿ ಅರ್ಜಿ ಹಾಕಲೋ ಎಲ್ಲದಕ್ಕೂ ಕೂಡ ನಾವು ನಿಮಗೆ ಸಹಾಯವನ್ನು ಮಾಡ್ತೀವಿ. ಚುನಾವಣಾ ಆಯೋಗದ ತಪ್ಪುಗಳ ವಿರುದ್ಧ ಮತ್ತು SIR ಅನ್ನು ಬೆಂಬಲಿಸ್ತಿರ್ತಕ್ಕಂಥ BJP ಅಂತ ಪಕ್ಷಗಳ ವಿರುದ್ಧ ನಿರಂತರವಾಗಿ ಹೋರಾಟ ಮಾಡ್ತೀವಿ. ನೀವು ಯಾವುದೇ ಪಕ್ಷದ ಮತದಾರರಾಗಿರಿ, ಎಲ್ಲರ ಮತದಾನದ ಹಕ್ಕು ಕಾಪಾಡ್ತಕ್ಕಂಥದ್ದು ನಮ್ಮ ಉದ್ದೇಶ. ಸಂವಿಧಾನ ಮತ್ತು ಪ್ರಜಾಪ್ರಭುತ್ವವನ್ನು ಉಳಿಸ್ತಕ್ಕಂಥದ್ದು ನಮ್ಮ ಧ್ಯೇಯ. ಈ ಕೆಲಸವನ್ನು ಜಾಗೃತ ಕರ್ನಾಟಕ ಇನ್ನು ಮುಂದಕ್ಕೂ ಮಾಡ್ತದೆ. ಇದರಲ್ಲಿ ಜೊತೆಗೂಡಲಿಕ್ಕೆ ನಿಮ್ಗೆ ಯಾರಿಗಾರು ಆಸಕ್ತಿ ಇದ್ದರೆ ಈ ಕೆಳಗಡೆ ಇರ್ತಕ್ಕಂಥ ಜಾಗೃತ ಕರ್ನಾಟಕದ ನಂಬರ್ಗೆ ಅಥವಾ ಗೂಗಲ್ ಫಾರ್ಮನ್ನು ತುಂಬಿ ಜೊತೆ ಸೇರಿ ಒಟ್ಟಾಗಿ ದೇಶವನ್ನು ಉಳಿಸೋಣ. ಧನ್ಯವಾದಗಳು.